ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಎಲ್ರಿಗೂ ಮೊದಲಿಗೆ ತುಳಸಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ನಮ್ಮ ಮನೇಲಿ ಯಾವ ರೀತಿ ತುಳಸಿ ಹಬ್ಬನ ಆಚರಿಸಿದ್ದೆ ಅನ್ನೋದ್ರ ಬಗ್ಗೆ ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಿರೋದ್ರಿಂದ ಐ ಆಮ್ ವೆರಿ ಸಾರಿ. ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಈಗ ಎಡಿಟಿಂಗ್ ಮಾಡಿ ಶೇರ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಮ್ಮನೆ ತುಳಸಿ ಹಬ್ಬನ ಆಚರಿಸಿದ್ವಿ. ಸೊ ಮೊದಲಿಗೆ ತುಳಸಿ ಅಮ್ಮನ ಹಬ್ಬ ಅಂತಂದ ತಕ್ಷಣ ಹೆಣ್ಮಕ್ಳಿಗೆ ಒಂಥರ ಸೆಲೆಬ್ರೇಷನ್ನು. ಸೊ ಅದೇ ರೀತಿ ನಾನು ನಮ್ಮ ಮನೆಯಲ್ಲಿ ನನಗೂ ತುಳಸಿ ಹಬ್ಬ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ಚಿಕ್ಕ ವಯಸ್ಸಿಂದನೂ ಅದನ್ನು ಮಾಡ್ಕೊಂಡು ಬಂದಿರೋದ್ರಿಂದ ಒಂಥರ ಖುಷಿ ನನಗೆ ಮಾಡಲಿಕ್ಕೆ. ಸೊ ಇದ್ದಂತಹ ಕಡಿಮೆ ಐಟಮ್ಸಲ್ಲೇ ನಾನು ಸಿಂಪಲ್ಲಾಗಿ ತುಳಸಿ ಹಬ್ಬನ ಆಚರಿಸಿದ್ದೀನಿ. ಸೊ ನೋಡ್ತಿರ್ಬೋದು, ತುಳಸಿ ಅಮ್ಮನವ್ರಿಗೆ ಮಡ್ಲಕ್ಕಿ, ಸೀರೆ, ಬಳೆ, ಹಣ್ಣು, ಹೂವು ಎಲ್ಲನೂ ಇಟ್ಟಿದ್ದೀನಿ. ಜೊತೆಗೆ ಎಲ್ಲ ಥರದ ಹಣ್ಣುಗಳು ಮತ್ತು ಪೂಜೆ ಮಾಡಿದಂಥದ್ದು. ಅದಾದಮೇಲೆ ಮುತ್ತೈದೆಯರು ಬಂದರೆ ಅವರಿಗೆ ಅರಿಶಿನ, ಕುಂಕುಮ, ಹೂವು ಮತ್ತು ಅಕ್ಷತೆನ ಇಟ್ಟಿದ್ದೆ ಅಮ್ಮನವರಿಗೆ ಹಾಕಲಿಕ್ಕೆ. ಜೊತೆಗೆ ನಾನು ಮಾಡಿದಂತಹ ಕಡಲೆ ಉಸ್ಲಿನ ನೈವೇದ್ಯಕ್ಕೂ ಮಾಡಿದ್ದೆ. ಜೊತೆಗೆ ಬಂದವರಿಗೂ ಕೊಡೋಕ್ಕಾಗತ್ತೆ ಅಂತ ಎಲೆ ಅಡಿಕೆನ, ಹಣ್ಣು ಮತ್ತು ಕಡಲೆ ಉಸ್ಲಿಯನ್ನು ಕೊಟ್ಟಿದ್ದಂಥದ್ದು. ಇದ್ರ ಜೊತೆಗೆ ಮಧ್ಯದಲ್ಲಿ ನಾನು ತುಂಬ ಡೆಕೋರೇಟಿವ್ ಆಗಿ ಕಾಣಬೇಕು ಅಂತ ಹೇಳಿ ಈ ರೀತಿ ಸುತ್ತ 8 ದೀಪಗಳು, ಮಹಾಲಕ್ಷ್ಮಿಯ ಅಷ್ಟರಂಗೋಲಿಯನ್ನು ಬಿಟ್ಬಿಟ್ಟು ಅದ್ರ ಸುತ್ತ 8 ದೀಪಗಳನ್ನ ಹಚ್ಚಿದ್ದೆ. ಮಣ್ಣಿನ ದೀಪ ಹಚ್ಚೋದ್ರಿಂದ ತುಂಬ ಶ್ರೇಷ್ಠ ಅಂತ ಹೇಳಿ. ಸೊ ಅಮ್ಮನವ್ರನ್ನ ಈ ರೀತಿ ರೆಡಿ ಮಾಡಿದಂಥದ್ದು. ತುಳಸಿ ಅಮ್ಮನವ್ರ ಹಬ್ಬ ಅಂತಂದರೆ ವಿಷ್ಣು ಮತ್ತು ತುಳಸಿಯವರ ಮದುವೆ ಆದಂತಹ ದಿನ. ಸೊ ಅದೇ ರೀತಿ ಮಹಾವಿಷ್ಣುವಿನ ರೂಪದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಗಿಡನ ನೆಡಬೇಕು ಅಂತ ಹೇಳ್ತಾರೆ. ಸೊ ಆ ರೀತಿ ಇಟ್ಟಿದ್ದೀನಿ. ಸೊ ಅದರ ಜೊತೆಗೆ ಈ ರೀತಿ ಅರಿಶಿಣದ ಕೊಂನೆಯಿಂದ ಮಾಂಗಲ್ಯ ಧಾರಣೆ ಮಾಡಿ ಅಮ್ಮನವ್ರಿಗೆ ಸಿಕ್ಕಂತಹ ಕಡಿಮೆ ಹೂವಿಂದನೇ ಅಲಂಕಾರ ಮಾಡಿ ಈ ರೀತಿ ನಮ್ಮನೆ ತುಳಸಿ ಹಬ್ಬನ ಮಾಡಿದಂಥದ್ದು. ಮಲ್ಲಿಗೆ ಹೂವು ಫೇವ್ರೆಟ್ಟು ಅಮ್ಮನವರಿಗೆ, ಆದರೆ ಮಲ್ಲಿಗೆ ಹೂವು ಸಿಗಲಿಲ್ಲ. ಸೊ ಹಾಗಾಗಿ ಮರಳೆ ಹೂವು ಮತ್ತು ಸೇವಂತಿಗೆಯಿಂದನೇ ರೆಡಿ ಮಾಡಿದೆ. ನೈವೇದ್ಯಕ್ಕೆ ಅಂತ ಹೇಳಿ ಕಡಲೆಕಾಳು ಉಸ್ಲಿ, ಜೊತೆಗೆ ಹಾಲು ಮತ್ತು ತುಪ್ಪ, ಸಿಹಿ ಅವಲಕ್ಕಿಯಿಂದ ಮಾಡಿದರೆ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮತ್ತು ಬಾಳೆಹಣ್ಣಿನಿಂದ ರಸಾಯನ, ಇಷ್ಟು ನೈವೇದ್ಯಕ್ಕೆ ಅಂತ ಮಾಡಿದ್ದೆ. ಅರೌಂಡ್ 120 ಮೆಂಬರ್ಸ್ನ ನಾನು ಪೂಜೆಗೆ ಕುಂಕುಮಕ್ಕೆ ಕರೆದಿದ್ದೆ. ಸೊ ಅದರಲ್ಲಿ ಅನ್ನೋಯಿಂಗ್ಲಿ 18 ಮೆಂಬರ್ಸ್ ಬಂದಿದ್ದರು. ತುಂಬಾ ಖುಷಿ ಆಯಿತು. ಕೆಲವರು ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ ಹೋದರು. ಸೊ ಮನಸ್ಸಿಗೆ ಒಂಥರ ಖುಷಿ ಕೊಡ್ತು. ಸೊ ಹೇಗೆ ಕಾಣ್ತಿದ್ದಾರೆ ನಮ್ಮನೆ ತುಳಸಿ ಅಮ್ಮನವರು ಅಂತ ಹೇಳಿ ಕಮೆಂಟ್ ಮಾಡಿ, ಆಯಿತಾ? ಸೊ ಇದಿಷ್ಟು ಅಬೌಟ್ ತುಳಸಿ ಹಬ್ಬ. ನಾನಿಲ್ಲಿ ತಿಳಿದೇನೋ ಏನಾದರೂ ತಪ್ಪು ಮಾಡಿದರೆ ಅಥವಾ ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮಗಿಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಇದಿಷ್ಟು ಅಬೌಟ್ ನಮ್ಮ ಮನೆಯ ತುಳಸಿ ಹಬ್ಬದ ವ್ಲಾಗ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.